ಹುಷಾರ್ ತಪ್ಪಿದ ನೆಪ ಹಿಡ್ಕೊಂಡು ಅವಳನ್ನ ಈ ಮನೆಯಿಂದ ಓಡಿಸಿದ್ದಾಯ್ತು. ನಾನ್ ಇವತ್ ಮಾಡಿರೋ ಅವಮಾನಕ್ಕೆ ಅವಳ ಜೀವ ಇರೋವರೆಗೂ ನಮ್ಮನೆ ಹೊಸಲು ತುಳಿಯಲ್ಲ. ಮೊದ್ಲು ಸೂರ್ಯನಿಗೆ ಫೋನ್ ಮಾಡಿ ಹೇಳ್ಬೇಕು, ನೀವ್ ಹೇಳಿದ ಕೆಲ್ಸ ನಾನ್ ಮಾಡಿ ಮುಗ್ಸಾಯ್ತು ಅಂತ. ಏನಾಯ್ತು? ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ. ನಿಮ್ಮ ಅಪ್ಪನಿಗೆ ಏನಾದ್ರೂ ಆದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಕಣೆ. ಅಮ್ಮ ಪ್ಲೀಸ್, ಮೊದ್ಲೇ ಅಪ್ಪನ ಟೆನ್ಷನ್ ಅಲ್ಲಿ ಇದೀನಿ, ನೀನು ಎದುರಿಸ್ಬೇಡ. ನಮ್ ಹಿರಣ್ಮಯಿ ಇರ್ಬೇಕಿತ್ತು. ಬದುಕೋದೇ ಡೌಟು ಅನ್ಕೊಂಡಿದ್ ಶಿವನ ಮಡ್ಲು ಭಿಕ್ಷೆ ಬೇಡಿ ಉಳಿಸ್ಕೊಂಡಿದ್ಲು. ಅವಳಿದ್ದಿದ್ರೆ ಬಾವನ್ನ ಉಳಿಸ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಮಾಡಿರೋಳು. ಹಿರಣ್ಮಯಿ ಅಲ್ವಾ ಅವಳು? ಮತ್ ಯಾಕೆ ಬಂದೆ? ನಮ್ಮಪ್ಪ ಸತ್ತಿದಾರೋ ಬದುಕಿದಾರೋ ಅಂತ ನೋಡಕ್ ಬಂದ? ನಮ್ಮಪ್ಪನ ಉಳಿಸ್ಕೊಳಕ್ ಬಂದೆ. ಅಮ್ಮನವ್ರ ದೇವಸ್ಥಾನದಿಂದ ಪ್ರಸಾದ ತಂದಿದ್ದೀನಿ. ಇದನ್ನ ಅಪ್ಪನ ಹಣೆಗೆ ಹಚ್ಚಿದ್ರೆ ತಕ್ಷಣ ಸರಿ ಹೋಗ್ತಾರಂತೆ. ನಮ್ಮಪ್ಪನ ಉಳಿಸ್ಕೊಳಕ್ಕೆ ಡಾಕ್ಟರ್ ಇದ್ದಾರೆ. ನೀನು ನಿನ್ನಮ್ಮನ ಅವ್ರ ಪ್ರಸಾದ ಇಲ್ಲ, ಅಗತ್ಯ ಇಲ್ಲ, ಹೋಗ್ತಾ ಇರೋ. ಕಾತ್ಯಾಯಿನಿ, ದಯವಿಟ್ಟು ಇವತ್ತು ನನ್ನನ್ನು ತಡಿಬೇಡ. ನೀನು ಕಾಳಕ್ ಬೇಕಾದ್ರೂ ಇಟ್ಕೊಂತೀನಿ. ಅಪ್ಪನ ಹಣೆಗೆ ಈ ಕುಂಕುಮ ಇಡೋದಕ್ಕೆ ಅವಕಾಶ ಮಾಡಿಕೊಡು. ಕೊಡಲ್ಲ. ಅಷ್ಟೆಲ್ಲ ಮರ್ಯಾದೆ ಕಳೆದು ಆಸ್ಪತ್ರೆಯಿಂದ ಹೊರಗೆ ಹಾಕಿದ್ರೆ ಈಗ ಈ ಕುಂಕುಮ ನೆಪ ಮಾಡ್ಕೊಂಡು ಮತ್ತೆ ಬಂದಿದ್ಯಾ? ಈ ಕುಂಕುಮನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಪ್ರಸಾದನ ಅಪ್ಪಾಜಿ ಹಣೆಗಿಡಕ್ಕೆ ಹೋಗ್ತಾ ಇದ್ದೀನಿ. ಪಕ್ಕಕ್ಕೆ ಸರಿದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಅವ್ರು ಉಳಿಯೋ ಡೌಟ್. ನೀನೇನಮ್ಮ ಇಲ್ಲಿ? ಇಲ್ಲೆಲ್ಲ ಬರೋ ಹಾಗಿಲ್ಲ, ಹೊರಟಿ. ದಯವಿಟ್ಟು ಈ ಕುಂಕುಮನ ಅಪ್ಪನ ಹಣೆಗೆ ಹಚ್ಚೋಗ್ಬಿಡಿ. ಅಮ್ಮನವ್ರ ಕುಂಕುಮ. ಈ ಕುಂಕುಮಕ್ಕೆ ಅಮ್ಮನ ಕುಂಕುಮ ಉಳಿಸೋ ಶಕ್ತಿ ಇದೆಯಂತೆ. ನಮ್ಮ ಪ್ರಯತ್ನ ನಾವು ಮಾಡಾಯ್ತು.
ಇದರಿಂದ ಅವ್ರು ಉಳಿತಾರೆ ಅಂತಂದರೆ ಓಕೆ. ಮನುಷ್ಯರು ಅಂದಮೇಲೆ ಗ್ರಹಗತಿಗಳು ಕೆಟ್ಟಾಗ ಸಣ್ಣ ಪುಟ್ಟ ಗಂಡಾಂತರ ಬರೋದು ಸಹಜ. ನಿನ್ನ ತಂದೆಗೆ ಇಂಥದೊಂದು ಗಂಡಾಂತರ ಎದುರಿಸ್ಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ. ನಿಂದೊಂದು ನೆನಪ ಆಗಿರುತ್ತೆ ಅಷ್ಟೇ. ನಿನ್ನ ತಂದೆ ಆಯುಷ್ಯ ಗಟ್ಟಿಯಾಗಿದ್ರೆ ಅವನವರು ಖಂಡಿತ ಕಾಪಾಡ್ತಾರೆ. ತಗೋ, ಈ ಕುಂಕುಮ ಎಷ್ಟೋ ಜನರು ಕುಂಕುಮ ಉಳಿಸಿದೆ. ನಿಮ್ ತಂದೆ ಹಣೆ ಮೇಲೆ ಈ ಕುಂಕುಮನ ಇಡು, ಖಂಡಿತ ಉಳಿತಾರೆ. प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम् ಹೆದರ್ಸ್ಬಿಟ್ರಲ್ರಿ. ಈಗಲೂ ಯಾಕೆ ಕಣ್ಣಲ್ಲಿ ನೀರು? ಅದೇನು ಆಗಿಲ್ವಲ್ಲ? ಒಂದ್ ವೇಳೆ ಆಗಿದ್ದಿದ್ರೆ ನಾನ್ ಬದುಕಿರ್ತಿರ್ಲಿಲ್ಲ. ದಯವಿಟ್ಟು ಇಬ್ರು ನನ್ನ ಕ್ಷಮಿಸ್ಬಿಡಿ. ಎಲ್ಲ ಆಗಿದ್ದು ನನ್ನಿಂದಾನೆ. ಆದ್ರೆ ಇದೇ ಕೊನೆ. ಇನ್ಯಾವತ್ತೂ ನನ್ನಿಂದ ಈ ತರ ತಪ್ಪಾಗಲ್ಲ. ಈ ಕ್ಷಣದಿಂದ ನಾನು ಉಸಿರಿರೋವರೆಗೂ ಇನ್ಯಾವತ್ತೂ ನಿಮ್ಮ ಮಾತು ಮೀರಲ್ಲ ಅಪ್ಪ. ನೀವು ತೋರಿಸಿದವ್ರ ಕೈಲಿ
ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನಾನು ಸಿದ್ಧ. ಭಾವ ಇನ್ಯಾರನ್ನ ಹೇಳ್ತಾರೆ, ನಮ್ಮ ಶಿವನೇ ತಾನೆ. ನಿಮ್ಮ ಮನಸ್ಸಿಗೆ ಇನ್ಯಾವತ್ತೂ ನೋವು ಕೊಡಲ್ಲ ಅಪ್ಪ ನಾನು. ನನ್ನ ಮಗಳು ಯಾವತ್ತಿದ್ರೂ ಕುಟುಂಬದ ನೆಮ್ಮದಿನೇ ಮನಸ್ಸಲ್ಲಿಟ್ಕೊಂಡು ನಿರ್ಧಾರ ತಗೊಳ್ಳೋದು ಅಂತ ನನಗೆ ಯಾವತ್ತೂ ಗೊತ್ತು. ಆದರೂ ಇದ್ದಕ್ಕಿದ್ದಾಗೆ ಯಾಕೆ ಅಷ್ಟು ಕಟುವಾಗ್ಬಿಟ್ಟೆ? ನಿನ್ನ ನಾನು ನಿರ್ಮಲವಾಗಿ ಪ್ರೀತಿಸಿದವನ ವಿಷಯದಲ್ಲಿ ನೀನು ಶಿವು ಜೊತೆ ಮದುವೆನ ನಿಲ್ಲಿಸ್ಬೇಡಿ ಅಂತ ಕಟುವಾಗಿ ಹೇಳಿದ ತಕ್ಷಣ ಯಾಕೆ ನನ್ನ ಮಗಳು ಕುಟುಂಬದಿಂದ ಆಚೆ ಬಿಡೋದು ನಿರ್ಧಾರ ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಆದರೆ ಈಗ ಅಮ್ಮನವರೇ ಒಂದೊಂದು ಎಳೆನ ಅರ್ಥ ಮಾಡಿಸ್ತಾ ಇದ್ದಾರೆ. ನಮಗೆ ಬೇಸರ ಆಗೋ ಥರ ನಡ್ಕೊಂಡಿದ್ದು ಮಾತಾಡಿದ್ದು ನೀನಲ್ಲ. ಯಾರು ನಿನಗೆ ತಿಳಿದೆ ನೀನು ಆ ಥರ ಮಾತಾಡೋ ಸಂದರ್ಭ ಸೃಷ್ಟಿಸಿದ್ದಾರೆ. ಆದರೆ ಅದ್ಯಾರು ಅಂತ ಕಂಡುಹಿಡಿಯೋದಕ್ಕೆ ಈ ನಿನ್ನ ಅಪ್ಪನ ಕೆಲ ಆಗ್ತಿಲ್ಲ. ಅದೇ ಬೇಸರ ನನಗೆ. ಅಪ್ಪ, ನೀವು ಈ ಟೈಮಲ್ಲಿ ಇಷ್ಟೊಂದು ಮಾತಾಡಬಾರ್ದು. ನೀವು ರೆಸ್ಟ್ ಮಾಡಿ. ಮಾ, ನಾವೆಲ್ಲರೂ ಆಚೆ ಹೋಗೋಣ ಬನ್ನಿ. ಅದರ ಅಗತ್ಯ ಇಲ್ಲ. ನನ್ನ ಮನಸ್ಸಿಗೆ ಚೈತನ್ಯ ಬಂದಾಯ್ತು. ಮನೆಗೆ ಹೋಗ್ಬೇಕು ಅನಿಸ್ತಿದೆ. ಡಾಕ್ಟರ್ ಹತ್ರ ಮಾತಾಡಿ ಡಿಸ್ಚಾರ್ಜ್ ಮಾಡ್ಬೋದಾ ಅಂತ ಕೇಳಿ. ನಾನು ಈಗಲೇ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಪ್ಪ. ಹಲೋ ಕಾತ್ಯಾಯಿನಿ, ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಮಾಡಿ ಮುಗಿಸಿದ್ಯಾ? ನಿಮ್ಮ ತಂದೆ ರಕ್ತ ಕಾರ್ಕೊಂಡು ಆಸ್ಪತ್ರೆಗೆ ಸೇರಿದ್ದನ್ನೇ ಕಾರಣ ಮಾಡಿಕೊಂಡು ಹಿರಣ್ ಮೈಕ್ ಟಾರ್ಗೆಟ್ ಮಾಡ್ತೀನಿ, ಮತ್ತೆ ಕಾಡ್ ಪಾಲ್ ಮಾಡ್ತೀನಿ ಅಂದ್ಯಲ್ಲ, ಓಡಿಸೋದ್ಯಾ? ನಾವಿಬ್ರು ಎಲ್ಲಾದ್ರೂ ಓಡೋಗ್ಬೇಕು ಅಷ್ಟೇ. ಅವಳೊಂದು ಜಿಡ್ಡು. ಅಷ್ಟು ಬೇಗ ಬಿಡುಗಡೆ ಎಲ್ಲಿ ಸಿಗುತ್ತೆ ಹೇಳಿ ಅವಳಿಂದ? ನಾವು ಅಂದ್ಕೊಂಡಿದ್ದೇನೂ ನಡೀಲಿಲ್ಲ ಅಷ್ಟೇ. ಅಪ್ಪ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ಅಪ್ಪ ಗುಣ ಆಗ್ತಾ ಇದ್ದಾರೆ. ಅದಕ್ಕೂ ನೀನು ಹಿರಣ್ಮೈನ ಒದ್ದೋಡ್ಸೋದಕ್ಕೂ ಏನ್ ಸಂಬಂಧ? ಅಪ್ಪ ಗುಣ ಆಗಕ್ಕೆ ಆ ಹಿರಣ್ಮಯಿ ಕಾರಣ ಅಂತೆ. ಅವಳು ತಂದು ಹಚ್ಚಿದ ಅಮ್ಮನವ್ರ ಕುಂಕುಮ ಅಂತೆ. ಹಾಗಂತ ನಾಟಕ ಮಾಡಿ ಎಲ್ರನ್ನೂ ನಂಬಿಸ್ಬಿಟ್ಲು. ಈಗ ಎಲ್ರು ಮತ್ತೆ ಅವಳು ಗುಣಗಾನ ಮಾಡ್ತಾ ಇದ್ದಾರೆ. ಅವ್ರು ತಂದ್ ಕುಂಕುಮದ ಮೇಲೆ ಅಷ್ಟೊಂದು ನಂಬಿಕೆ ಇರೋರು ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರಿ ಅಂತ ಕೇಳ್ಬೇಕಿತ್ತು. ಹಾಗೇನಾದ್ರು ಕೇಳಿದ್ರೆ ನನ್ನ ಮುಖಕ್ಕೆ ಉಗಿತಾರಷ್ಟೇ. ನೀನ್ ಅವಳು ನಮ್ಮ ಮನೆಯಿಂದ ಆಚೆ ಆಗ್ತೀಯಾ? ನನ್ ಬೇಟೆ ಆಡಕ್ ಸುಲಭ ಆಗತ್ತೆ, ಸೇಟ್ ತೀರಿಸ್ಕೊಳ್ಳೋಕೆ ಸಲೀಸಾಗತ್ತೆ ಅನ್ಕೊಂಡೆ. ಆದ್ರೆ ನೀನು ಇಬ್ರು ಟೆನ್ಷನ್ ಮಾಡ್ಕೊಂಡು ಕೂಗಾಡಿದ್ರೆ ಏನೂ ಯೂಸ್ ಇಲ್ಲ. ಇನ್ನೀ ದಾರಿ ವರ್ಕೌಟ್ ಆಗಲ್ಲ. ಬೇರೆ ದಾರಿ ಹುಡುಕ್ಬೇಕಷ್ಟೇ. ಇನ್ಯಾವ ದಾರಿ ಇದೆ? ನೀನು